ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ಇಲ್ಲಿ ಬಂದಿದ್ದ ಎಲ್ಲ ಮಾಧ್ಯಮ ಮಿತ್ರರು ಹಾಗೆಲ್ಲ ಗಣ್ಯ ವ್ಯಕ್ತಿಗಳು ನನಗೆ ಸ್ವಾಗತ ಕೊಡ್ತೀನಿ. ಥ್ಯಾಂಕ್ ಯು ಸರ್. ತುಂಬಾನೇ ಖುಷಿ ಆಯ್ತು. ನನ್ನ ಹೆಸರು ಯುವರಾಜ್ ಗೌಡ ಅಂತ. ನಾನು ಈ ಶಿಖಂಡಿ ಚಿತ್ರದ ನಾಯಕ. ನಾನು ಈ ಶಿಖಂಡಿ ಚಿತ್ರದ ನನ್ನ ಪಾತ್ರದ ಹೆಸರು ಬಂದ ಸೂರ್ಯ ಅಂತ. ನಾನು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಿರ್ತೀನಿ. ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತೀನಿ. ಈ ರೀತಿ ಇದ್ದ ಹುಡುಗರು ಈ ಮಹಾಭಾರತ ಕೇಳಿದ ಶಿಖಂಡಿಗೂ ಏನ್ ಸಂಬಂಧ? ಮಹಾಭಾರತದಲ್ಲಿ ಈ ಭೀಷ್ಮನ ಸೋಲ್ಸಕ್ಕೆ ಶಿಖಂಡಿಯವ್ರು ಬಂದು ನಿಂತು ಸೋಲ್ಸ್ತಾರೆ ಅಂತ ನನ್ನ ಲೈಫಲ್ಲಿ ಬಂದು ಹೆಂಗಾಗತ್ ಕನೆಕ್ಷನ್ ಅನ್ನೋದು ಸಿನಿಮಾದ ಪ್ರಮುಖ ಕಥೆ ಆಗಿರುತ್ತೆ. ಮತ್ತೆ ನಾನು ಚಿತ್ರದಲ್ಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಲವ್, ಸಸ್ಪೆನ್ಸ್, ರಿವೆಂಜ್, ಡ್ರಾಮಾ ಮತ್ತೆ ಇಮೋಷನ್ಸ್ ಎಲ್ಲ ಜಾನರ್ ಟಚ್ ಮಾಡ್ತೀನಿ. ನನ್ಗೆ ಯಾರು ಕೇಳಿದ್ರೆ ಸರ್ ಯಾವ ಜಾನರ್ ಸಿನಿಮಾ ಅಂತ ಕೇಳಿದ್ರೆ ಹೇಳೋದಿಷ್ಟು ಪ್ರತಿಯೊಂದು ಜಾನರ್ ಕೂಡ ಟಚ್ ಮಾಡಿ ಬಂದಿದ್ದೀವಿ. ಮತ್ತೆ ನೀವೆಲ್ಲ ಯಾಕೆ ಈ ಸಿನಿಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಈ ಪ್ರೆಸೆಂಟ್ ಜನರೇಷನ್ ಏನ್ ಬೇಕು, ಮಹಾಭಾರತ ಒಂದು ದೊಡ್ಡ ಅಂಶ ಹೇಳಬೇಕು ಅಂತೀವಿ. ಯಾರು ಅಷ್ಟು ನಾಲೆಡ್ಜ್ ಇರಲ್ಲ ಈಗಿನ ಜನರೇಷನ್ಗೆ. ಸೊ ಅವರಿಗೆ ಅವರ ಮಹಾಭಾರತ ಏನ್ ಇಂಪಾರ್ಟೆನ್ಸ್, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಅದ್ರ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀವಿ. ಸರ್ ಮೊದಲನೇ ಸಿನಿಮಾ ಸರ್ ಹಾ ಸರ್, ನಾನು ಮಧ್ಯಪ್ರದೇಶದಲ್ಲಿ ಘಟಕದಲ್ಲಿ ನಾನು ನಿವಾಸ ಮಾಡಿದ್ದೀನಿ 3 ವರ್ಷ. ನಟನೆ ಮಾಡಿದ್ದೀನಿ ಸರ್. ಮತ್ತೆ ನನಗೆ ಈ ಚಿತ್ರ ಅವಕಾಶ ಕೊಟ್ಟ ಬಹುಮತಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಹೇಳೋದಕ್ಕೆ ತೊಂದರೆ ಆಗುತ್ತೆ. ನಾನೀಗ ನಟನೆ ಮುಗಿಸ್ಕೊಂಡು 3 ವರ್ಷ ಅಭ್ಯಾಸ ಮಾಡಿ ದಿನಕರ್ತಿ ಕೃಷ್ಣ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಆ ಚಿತ್ರ ನೋಡಿದ ನಂತರ ಕೆಲವು ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೆ. ಆಡಿಷನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೇಕ್ ಇದ್ದಿತ್ತು. ಸಖತ್ ಸ್ಟ್ರಗಲ್ ಇದೆ ಸರ್. ಗುರುಮೂರ್ತಿ ಸರ್ ಅವಾಗ ಮಾಲಕರಾಗಿ ಅಂತ ಪ್ರಮೋಷನ್ ರಿಸೀವ್ ಬಂದಿತ್ತು. ನಾನು ಪ್ರೆಸ್ ಮೀಟಿಂಗ್ ಆಗಿ ಹೋಗಿದ್ದೆ. ಪ್ರೆಸ್ ಮೀಟಿಂಗ್ ಹೋದಾಗ ಟ್ಯಾಕ್ಸ್ ಗುರುಮೂರ್ತಿ ಸರ್ ಮಾತಾಡ್ತಿದ್ರು ಸ್ಟೇಜ್ ಮೇಲೆ. ನನ್ ಮನ್ಸಲ್ಲಿ ಹೆಂಗಾರ ಮಾಡಿ ಇವ್ರನ್ನ ಕ್ಯಾಚ್ ಆಗಿ ನಾನು ಸಿನಿಮಾ ಮಾಡೋದು ಅಂತ ನನ್ನ ಮನ್ಸಲ್ಲಿ ಆಸೆ ಆಯ್ತು. ಸರಿ ಸರಿ ಸರಿನ ಮಾತಾಡಿದ್ರು, ಫಾಲೋಅಪ್ ಮಾಡ್ಕೊಂಡೆ ಒಂದು 3 months. ಆಮೇಲೆ ಸರ್ ಒಂದು ಚಾನ್ಸ್ ಕೊಟ್ಟು ಶಿಖಂಡಿ ಸಿನಿಮಾ ನಮ್ಗೆ ಏನ್ ಬೇಕು ಆ ರೀತಿ ನನ್ನ ನೋಟ್ ಮಾಡಿ ಟ್ರೈನ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಅವ್ರು ಇಷ್ಟು 2 ವರ್ಷದ ಜೊತೆಗಳನ್ನ ಏನ್ ತಗೊಂಡೆ ಅಂದ್ರೆ ನಾವೊಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಮೂರು ಅದೇ ತರಗಳು ಬರ್ತಾರೆ. ನಾವು ಕೈಗಾಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಾವೇ ಪ್ರಯತ್ನ ಬರ್ತೀವಿ. ಬಟ್ ಅವ್ರ ಹ್ಯಾಂಡಿಕ್ಯಾಪ್ ಆಗಿದ್ರು, ಅವ್ರ ಕಾನ್ಫಿಡೆನ್ಸ್ ಎಷ್ಟೇ ತೊಂದರೆ ಬಂದ್ರು ಇಲ್ಲ ಸಿನಿಮಾ ನಿಲ್ಸಿದ್ರೆ ಎಷ್ಟೋ ಜನ ಜೀವನ ಇದೆ, ಎಲ್ಲರೂ ಎಷ್ಟೋ ಕನ್ಸ್ಕೊಂಡಿರ್ತಾರೆ ಅಂತ ಸಖತ್ ಕಾನ್ಫಿಡೆನ್ಸ್ ಇರೋ ವ್ಯಕ್ತಿ. ನಾನು ಅವ್ರಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಸರ್ ಥ್ಯಾಂಕ್ ಯು ಸರ್. ನಾನು ಮೊದಲು ಜೀವನ ಒಳ್ಳೆ ಅವಕಾಶ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಸೋ ಮಚ್. ಮತ್ತೆ ನಮ್ಮ ಅನ್ನದಾತರು ಪೂರ್ವ ಸರ್ ನನಗೆ ಯಾವ ಗುರು ಸರ್ ನನಗೆ ಓಕೆ ಮಾಡೋದು ಫೈನಲ್ ಟೆನ್ಷನ್ ಆಗಿ ಪ್ರವೀಣ್ ಸರ್ ಓಕೆ ಮಾಡಬೇಕಿತ್ತು. ಸೊ ನಮಗೆ ಬಳ್ಳಾರಿ ಕರ್ಕೊಂಡು ಪ್ರವೀಣ್ ಸರ್ ಮುಂದೆ ಪ್ರವೀಣ್ ಸರ್ ನನಗೆ ಶುಭ ಅನ್ನೋದು ಏನೋ ಚೆನ್ನಾಗಿದೆ ನಮ್ಮ ಖುಷಿ ಮಾಡುವಂಥದ್ದು. ದಟ್ ವಾಸ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್ ಸರ್. ನಿಜ ಹೇಳ್ಬೇಕಂದ್ರೆ ಈ ತರ ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿ ಮತ್ತೆ ಜಗನ್ನ ನಾನು ನೋಡೇ ಸರ್. ಯಾಕಂದ್ರೆ ಇವಾಗ ಸೆಟ್ ಅಲ್ಲಿ ನಾವು ಹೀರೋ ಆಗಿದ್ದೀವಿ, ಪಕ್ಕದಲ್ಲಿ ಒಬ್ಬ ಈ ಸೆಟ್ ಡಿಪಾರ್ಟ್ಮೆಂಟ್ ಆಗಲಿ ಆ ಡಿಪಾರ್ಟ್ಮೆಂಟ್ ಯಾರೇ ಎಲ್ಲರೂ ಒಂದೇ ಲೆವೆಲ್ ನೋಡ್ತಾರೆ. ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಆ ಮಾತು ಅಷ್ಟೇ ಬೆಲೆ ಕೊಡ್ತಾರೆ. ಬಹುಶಃ ಅದಕ್ಕೋಸ್ಕರ ದೇವರು ಇಟ್ಟಿರೋದು. ಸಚ್ ಎ ಕೈಂಡ್ ಪರ್ಸನ್ ಸರ್ ನೀವು. ಮತ್ತೆ ನಿನ್ನಿಂದ ಎಸ್ಪೆಷಲಿ ಮುಂದೆ ಹೋಗುವಂತ ಒಂದು ಒಳ್ಳೆ ದಾರಿ ಸಿಕ್ಕಿದೆ. ಮುಂದೆ ಅಂತ ರೂಪಿಸ್ಕೊಂಡು ಹೋಗ್ತೀನಿ ಅಂತ ನಮ್ಮ ಹೇಳ್ತೀನಿ ಸರ್. ಮತ್ತೆ ಪ್ರವೀಣ್ ಸರ್ ಅವರಿಗೆ ಬೇಡ ಲಕ್ಷ್ಮೀನಾರಾಯಣ ಕನ್ನಡ ಆಗಲಿ ನಮೃತ ಆಗಲಿ ಪ್ರತಿಯೊಂದು ಸಹ ನಮ್ಗೆ ಒಂಥರ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಪ್ರೀತಿ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಮತ್ತೆ ನಮ್ಮ ಡಿ.ಒ.ಪಿ. ಸ್ವಾಮಿ ಸರ್ ನನ್ನ ಸೆಟ್ ಅಲ್ಲಿ ಏನೋ ತಪ್ಪು ಮಾಡೋಕೆ ಯಾಕಂದ್ರೆ ಇವ ಹಾಕಲ್ಲ ಹಿಂಗಲ್ಲ ಅಂತ ನನಗೆ ಒಂದು ಬದು ಸ್ಥಾನ ನಿಂತ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ವಾಮಿ ಸರ್. ಮತ್ತೆ ಈ ಸಂದರ್ಭದಲ್ಲಿ ಈ ಸಿನಿಮಾ ತುಂಬಾ ಕಷ್ಟಪಟ್ಟಿದ್ದಾರೆ. maybe you have a great future. Umesh sir, thank you. ನನ್ನ ದೋಸ್ತು ಬ್ರದರ್ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಂಬಂಧ ಕೊನೆಗೆ ಏನಾದ್ರು ಇಷ್ಟಪಡ್ತೀನಿ ಅಂದ್ರೆ ಈ ಶಿಖಂಡಿ ಅಂತ ಶೀರ್ಷಿಕೆ ನೋಡಿ ಅಥವಾ ಯಾರ ಮನಸ್ಸಲ್ಲಿ ಒಂದು ಕುಜಲ ಅಥವಾ ಏನೋ ಗೊತ್ತಾ
ಸರ್ ಮೇ 15 ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಬಂದು ನೋಡಿ, ನಿಮ್ ಮನ್ಸಲ್ಲಿ ಏನಿದೆ ಗೊತ್ತಾ ಅಂತ ಹೋಗಿ ನೀವು 4 ಜನ ಹೇಳ್ತೀರ ಶಿಖಂಡಿ ಒಳ್ಳೆ ಸಿನಿಮಾ ಅಂತ ಸಪೋರ್ಟ್ ಮಾಡ್ಬೇಕು ಅಂತ ನೀವು ಬರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಮೈಸೂರು. ನಮಸ್ಕಾರ, ನನ್ನ ಹೆಸರು ಖ್ಯಾತಿ. ಸೊ ನಾನು ಮಂಗಳೂರಿಂದ. ಸೊ ಪ್ರೊಫೆಷನಲಿ ನಾನು IT ಬ್ಯಾಕ್ ಗ್ರೌಂಡ್ ಇಂದ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದ್ದೇನೆ. ಸೊ ಅದಿವಾಗ ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಬಟ್ ಹೇಗೆ ಬರೋದು ಇಂಡಸ್ಟ್ರಿಗೆ ಹೇಗೆ ಅಂತ ಯಾವ್ದು ಅರ್ಥ ಆಗ್ತಿರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಾನು ಮುಂಚೆ ಮಾಡಿದ ಆಲ್ಬಮ್ ಸಾಂಗ್ಸ್ ಅನ್ನ ನೋಡಿ, ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಅದರಲ್ಲಿ ನೋಡಿ ನನ್ನ ರೆಕಗ್ನೈಸ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂತ ನಮ್ಮ ಕೋಲ ಪ್ರವೀಣ್ ಸರ್, ಪ್ರೊಡ್ಯೂಸರ್ ಆದಂತ ಕೋಲ ಪ್ರವೀಣ್ ಸರ್ ಮ್ಯಾಮ್ ಹಾಗೂ ಡೈರೆಕ್ಟರ್ ಆದಂತ ಗುರುಮೂರ್ತಿ ಸರ್, ಎಲ್ರಿಗೂ ತುಂಬಾನೇ ಥ್ಯಾಂಕ್ ಯು. ಸೊ ನಂಗೆ ಮೂವಿ ನಂದಿದು ಫಸ್ಟ್ ಮೂವಿ. ಸೊ ನಂಗೆ ಎಲ್ಲಾನು ಹೊಸತೆ, ಹೊಸ ಎಕ್ಸ್ಪೀರಿಯನ್ಸ್. ಸೊ ಮೂವಿ ಮಾಡೋದಕ್ಕಿಂತ ಮುಂಚೆ ನಮ್ಗೆ ವರ್ಕ್ ಶಾಪ್ಸ್ ಮಾಡಿದ್ದಾರೆ. ಸೊ ಬಿಕಾಸ್ ನಂದು ಕನ್ನಡ ಮಂಗಳೂರು ಆಕ್ಸೆಂಟ್ ಇರೋದ್ರಿಂದ, ಸೊ ಇಲ್ಲಿ ಬೆಂಗಳೂರು ಕನ್ನಡ ಆಕ್ಸೆಂಟ್ ಬೇಕು ಅಂತ ಸೊ ವರ್ಕ್ ಶಾಪ್ಸ್ ಎಲ್ಲ ಮಾಡಿ ಪ್ರಿಪರೇಷನ್ ಎಲ್ಲ ಮಾಡಿ ಮೂವಿ ಮತ್ತೆ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ವಿ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ದಿಸ್ ಮೂವಿ. ನಾವು ಎಲ್ಲಾ ಪ್ರಯತ್ನ ಮಾಡಿದ್ದೇವೆ ಎಲ್ರೂನು. ಸೊ ನಮ್ಗೆ ಮೋಷನ್ ಪೋಸ್ಟರ್ ಹಾಗೂ ಟೀಸರ್ ಎಲ್ಲದಕ್ಕೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನೀವು. ಫಸ್ಟ್ ಆಫ್ ಆಲ್ ನಿಮ್ ಟೈಮ್ ತಗೊಂಡು ನೀವು ಇಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾದವರಿಗೂ. ಸೊ ನಮ್ಗೆ ತುಂಬಾನೇ ಸಪೋರ್ಟ್ ಸಿಕ್ಕಿದೆ, ಮೋಷನ್ ಪೋಸ್ಟರ್, ಟೀಸರ್ ಹಾಗೂ ಸಾಂಗ್ ಅಂಡ್ ಎವ್ರಿಥಿಂಗ್. ಸೊ ಇವಾಗ್ಲೂ ನಮ್ಮ ಟ್ರೇಲರ್ ಏನು ಮುಂದಿನ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ಸೊ ಮೂವಿ ಕೂಡ May 15ಗೆ ರಿಲೀಸ್ ಆಗ್ತಿದೆ. ಸೊ ನಿಮ್ ಸಪೋರ್ಟ್ ಹೀಗೇನೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೇನೆ ನಮ್ಗೆ ಫ್ರೆಶರ್ಸ್ ನವರಿಗೆ, ನಾನು ಫ್ರೆಶರ್, ಇವಾಗ ಫ್ರೆಶರ್. ಸೊ ನಮ್ಗೆ ಈ ಚಾನ್ಸ್ ಕೊಟ್ಟಿದ್ದಾರೆ. ಸೊ ನಾವೀ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೆ ಮೂವಿ ಹಿಟ್ ಆಗ್ಬೇಕು, ಎಲ್ರು ಬಂದು ಮೂವಿ ನೋಡ್ಬೇಕು. ಐ ಹೋಪ್ ನಮ್ ಆಕ್ಟಿಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತೇನೆ. ಸೊ ಯಾ, ಪ್ಲೀಸ್ ಎವ್ರಿ ಒನ್, ಎಲ್ರು ಥಿಯೇಟರ್ ಗೆ ಬಂದು ಮೂವಿ ನೋಡಿ. May 15 ರಿಲೀಸ್ ಆಗ್ತದೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮೊದಲನೇ ಸಿನಿಮಾ ಮಾಡೋಕ್ಕೋಸ್ಕರ ನಮ್ಮೆಲ್ಲ ಬಂದು ನನಗೆ ಅಷ್ಟೇ ಪ್ರೋತ್ಸಾಹಿಸಿದ್ರಿ, ಬೆಂಬಲಿಸಿದ್ರಿ, ಗೆಲ್ಲಿಸಿದ್ರಿ. ಮತ್ತೆ ನಂದು 2ನೇ ಸಿನಿಮಾ ಶಿಖಂಡಿ. ಇದಕ್ಕೆ ನಿರ್ಮಾಪಕರಾದ ಕೋಲ ಪ್ರವೀಣ್ ಸರ್ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಲಕ್ಷ್ಮಣ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ಸಿನಿಮಾ ಮೊದಲನಾಗಿ ನಾನು ಕಥೆ ಹೇಳ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಅವರು ಜಲ್ಲಿ ಅವರು ನನ್ನ ಲೈಕ್ ಅದ್ರ ಕಥೆ ಕೇಳಿಲ್ಲ. ಅವರು ತುಂಬಾ ರಿಸರ್ಚ್ ಮಾಡಿ ಹಿಂದೆ ಒಂದು ಆಲೋಚನೆ ಮಾಡಿದ್ರು, ನನಗೆ ಅವಕಾಶ ಕೊಟ್ಟಿದ್ರು. ಕತೆ ಸೆಲೆಕ್ಷನ್ ಮಾಡಕ್ಕೆ ಅವ್ರು 6 ಮಂತ್ ಟೈಮ್ ತಗೊಂಡ್ರು. ಈ ಕತೆ ಸೆಲೆಕ್ಷನ್ ಮಾಡಕ್ಕೆ 6 ಮಂತ್ ಟೈಮ್ ತಗೊಂಡ್ರು. ಆದ ನಂತರ ಪ್ರೀತಿಯಿಂದ ಹಿಂಗೆ ಕಷ್ಟದಿಂದ ಮಾಡಿರೋ ಸಿನಿಮಾ ಇದು ಶಿಖಂಡಿ. ಅಂದ್ರೆ ಶಿಖಂಡಿಗೆ ಜನ್ಮ ಹೊಂದಿರುವಂತಹ ಶೇಡಿನ ಕಥೆ ಮಹಾಭಾರತದಲ್ಲಿ ಒಂದು ಭಾಗ ಶಿಖಂಡಿ. ಶಿಖಂಡಿಗೆ ಅಂದ್ರೆ ಶಿಖಂಡಿ ಕೃಷ್ಣ, ಅರ್ಜುನ, ಭೀಷ್ಮನ ಯಾವ ರೀತಿ ಸಾಯಿಸಬೇಕಾದ ಒಂದು ಪಾತ್ರಕ್ಕೆ ಶಿಖಂಡಿ ತನ್ನ ಸೇರಿನ ಕತೆ ಮಹಾಭಾರತದಲ್ಲಿ ಹೆಂಗ್ ತೋರಿಸ್ತಿರೋ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀನಿ. ಮತ್ತೆ ಈಗಿನ ಕಲಿಯುಗದಲ್ಲಿ ಶಿಖಂಡಿ ಅಂದ್ರೆ ಮಂಗಳಮುಖಿಯಲ್ಲಿ ಜಾಗತಿಕ ಪಾತ್ರ ತಗೊಂಡು ಎಲ್ಲವರ ರೂಪದಲ್ಲಿ ದೈವಶಕ್ತಿಯಲ್ಲಿ ಹೇಳಕೊಟ್ಟಿರುವ ಶಿಖಂಡಿಯ ಪಾತ್ರಗಳು. ಈ ಪಾತ್ರದಲ್ಲಿ ನಾಯಕನ ಬಂದು ಯುವರಾಜ್ ಗೌಡ ಮೈಸೂರು ಹುಡುಗ, ಹೀರೋಣಿ ಬಂದು ಮಂಗಳೂರು ಹುಡುಗಿ ಖ್ಯಾತಿ, ಕಲಾನಾಯಕ ಬಂದ್ಬಿಟ್ಟು ಮಂಗಳೂರು ದೀಪಕ್ ಶೆಟ್ಟಿ ಅಂತೇಳಿ. ಬಿಗ್ ಬಾಸ್ ವಿನ್ನರ್ ಇದರಲ್ಲಿ ಸೆಕೆಂಡ್ ಲೀಡರ್ ಮಾಡ್ತಿದ್ದಾರೆ ನಿಖಿಲ್ ಮಲ್ಲಿಕ್ ಅಂತ ಹೇಳಿ. ಇದರಲ್ಲಿ ನಮ್ಮ ನಿರ್ಮಾಪಕರು ಇದರ ನಟನೆ ಮಾಡಿದ್ದಾರೆ. ನಮಗೆ ಬ್ರದರ್ ಕೋಲ ಶ್ರೀನಿವಾಸ್ ಅವರು ನಟನೆ ಮಾಡಿದ್ರು. ಇದು ತುಂಬಾ ಇದರಲ್ಲಿ ಬಿಗ್ ಬಾಸ್ ರಾಘವೇಂದ್ರ ಮತ್ತೆ ನೀತು ಮಂಜಾಕ್ಷಿ ಮಂಗಳಮುಖಿ ಪಾತ್ರಗಳನ್ನು ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಬಂದಿದೆ, ಮೂಡಿ ಬಂದಿದೆ ಸಿನಿಮಾ. ಇದೇ ತಿಂಗಳು May 15ಕ್ಕೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲಾ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕಂತ ನನ್ನಲ್ಲಿ ನಾನು ಸದಾ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಟೋಟಲ್ 100 ಥಿಯೇಟರ್ ಪ್ಲಾನ್ ಮಾಡ್ತಿದ್ದೀವಿ ಸರ್. 100 ಥಿಯೇಟರ್ ಪ್ಲಾನ್ ಮಾಡ್ತಾ ಇದೀವಿ. ಕನ್ನಡ ಫಸ್ಟ್, ಆಮೇಲೆ ತೆಲುಗು ನಡೀತಾ ಇದೆ. ತೆಲುಗು ಮಾಡ್ತಾ ಇದೀವಿ, ಕನ್ನಡ ತೆಲುಗು 2 ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಾ ಇದೀವಿ. ಆದ ನಂತರ ಮತ್ತೆ ನಂತರ ಪ್ಲಾನ್ ಇಂಡಿಯಾ ಸಿನಿಮಾ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಸ್ಟೇಟ್ ಪ್ಲಾನ್ ಅಂತ ನಾವು ಇದು ಮಾಡ್ತಾ ಇದೀವಿ.
ಆಮೇಲೆ ಪ್ರೋತ್ಸಾಹ ನಮಗೆ ನಿರ್ಮಾಪಕರು ತುಂಬಾ ಬೆಂಬಲ ಇದೆ ಇದಕ್ಕೆಲ್ಲ. So, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮುನ್ನಡೆಸ್ಬೇಕಂತ ನಿಮ್ಮಲ್ಲಿ ಕೇಳ್ತೇನೆ ಸರ್. ಬಹಳ ಈಗ ಇದು ಬಳ್ಳಾರಿ ಮೂವಿ ನಾನು ಫಸ್ಟ್ ಟೈಮ್ ಇದರಲ್ಲಿ ಕಾಲಿಡ್ತಾ ಇದ್ದೀನಿ. ಪೋಲಾ ಮೂವೀಸ್ ಬ್ಯಾನರ್ ಕೆಳಗೆ ಶಿಖಂಡಿ ಅನ್ನೋ ಮೂವಿ ಕಂಪ್ಲೀಟ್ ಆಗಿದೆ. 15th ರಿಲೀಸ್ ಆಗ್ಕೊಂಡಿದೆ, May 15. ಸೊ ತಮ್ಮೆಲ್ಲರ ಸಪೋರ್ಟ್ ಬೇಕು. ಫಿಲಿಂ ತೆಗಿಯೋದೊಂದು, ಮಾರ್ಕೆಟಿಂಗ್ ಒಂದು. ಮಾರ್ಕೆಟಿಂಗ್ ಎಲ್ಲ ನಿಮ್ ಕೈಲಿದೆ. ಇದನ್ನ ನೀವೇ ಪ್ರೋತ್ಸಾಹಿಸಿ ನಮ್ಮನ್ನೆಲ್ಲ ಎಲ್ಲರಿಗೂ ಹೇಳಬೇಕು. ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬಂದಿದೆ ಮೂವಿ. ಈಗ ಹೇಳ್ಬೇಕಂದ್ರೆ ನೀವು ನೋಡಿ ಆಮೇಲೆ ಹೇಳ್ಬೋದು ಬೇಕಿದ್ರೆ, ಓಕೆನಾ? ಮತ್ತೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ, ಕಾಣಿಸುತ್ತೆ. ಕಾಮಿಡಿ ಇದೆ, ಮೈನ್ ನಮ್ಮ ಡೈರೆಕ್ಟರ್ ಸರ್ ಮತ್ತು ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ. ಬಜೆಟ್ ಇನ್ನ ಆಗ್ತಿದೆ ಸರ್, ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಟ್ರೈಲರ್ಗಳು ಇದಾವೆ, ಇನ್ನ ಬಹಳ ಇದೆ. ಆಮೇಲೆ ಹೇಳ್ತೀನಿ. ಅಲ್ಲ ಫಿಲಿಂ ಅಲ್ಲ, ಇನ್ನ ಪೋಸ್ಟ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಬಹಳ ಇದೆ. ಇನ್ನ ಒಂದೊಂದು ಮಾಡ್ಕೊಂಡು ಬರ್ತಾ ಇದೆ. ಆಕ್ಚುಲಿ ಸ್ವಲ್ಪ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗಿದೆ. ಹೇಳ್ತೀನಿ ಸರ್, ಅದು ಹೇಳ್ತೀನಿ. ಯಾಕಂದ್ರೆ ಯಾರನ್ನ ಈಗ ನೀವು ಗೆಲ್ಸ್ಬಿಡಿ, ನಾನು ಹೇಳ್ತೀನಿ ಸರ್ ಏನಾಗಿದೆ, ಏನ್ ಬಂದಿದೆ, ನಾನು ಬಳ್ಳಾರಿಯವ್ರಿಗಿಲ್ಲ ಏನ್ ಮಾಡ್ಬೇಕು ಅಂತ ಖಂಡಿತ ನಾನು ಜನರಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತೀನಿ. ಇಲ್ಲ ಅಂತಲ್ಲ, ಎಲ್ಲರಿಗೂ ಯಾರು ಬಂದ್ರು ಮಾಡ್ತಾ ಇರ್ತೀನಿ. ಇಲ್ಲ ಅನ್ನೋದಂತ ಇಲ್ಲ, ಎಷ್ಟಾದ್ರೂ ಅಷ್ಟು ಮಾಡ್ತಾ ಇರ್ತೀನಿ ನನ್ನ ಕೈಲಾದಷ್ಟು. ಅದು ನನ್ನ ಸ್ವಂತ ಇದೆ ಬಂದಿಲ್ಲ. ನನ್ನ ತಾತ ಅವರು ಪೋಲಾ ವೆಂಕಟೇಶ್ ಶೆಟ್ಟಿ ಅವರು, ನನ್ನ ತಂದೆ ಪೋಲಾ ಅಶೋಕ್ ನಾರಾಯಣ. ಆ ಗುಣನೇ ನಮ್ಗೆ BP ಶುಗರ್ ಅಲ್ಲಿಂದ ಹೆಂಗ್ ಬರ್ತವೋ ಇವು ಕೂಡ ಬಂದಿದ್ದು ಗುಣಗಳು, ಓಕೆನಾ? ಅದು ಹಂಗೆ ಬಂದಿದೆ. ನಾನು ನನ್ನ ಮಗ ಕೂಡ ಹಂಗೆ ಇದ್ದಾನೆ. ಈಗ ಸಿನಿಮಾ ಕ್ಷೇತ್ರ ಹೇಳ್ತೇನೆ, ಅದು ಹೇಳ್ತೇನೆ ಸರ್. ಫಸ್ಟ್ ಡೈರೆಕ್ಟ್ ಅಂದ್ರು, ನಾನು ಕತೆ ಹೇಳಿದ್ರಲ್ಲಿ 6 ತಿಂಗಳು ತಗೊಂಡ್ರು ಅಂತ. ನಾನು ಯೋಚನೆ ಮಾಡಿದ್ದೀನಿ. ಈಗ ನನ್ನ ಕೆಲ್ಸಗಳು ಮಸ್ತ್ ಇರ್ತಾವೆ. ಇಲ್ಲಿ ದೊಡ್ಡ ಕುಟುಂಬಗಳು 150 ಜನ ಇದ್ದಾರೆ ಜನ. ಇಲ್ಲಿ ನೋಡ್ಕೊಂತ ಇದ್ದೀನಿ, ಹೋಟೆಲ್ ಡೆವಲಪ್ ಮಾಡ್ತಾ ಇದ್ದೀನಿ. ಸೇಮ್ ನಾನು ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಹಿಂಗೋ ಅದು ಒಂದು ಹಾಡು ಕೇಳಿಸೋದು, ಎಲ್ಲಮ್ಮ ಸಾಂಗ್ ಬಹಳ ಬಹಳ ಚೆನ್ನಾಗಿದೆ. ಅದು ಹಾಡು ಟಚ್ ಆಗಿದೆ ಸಾಂಗ್. ಅದು ನೋಡಿ ಅದು ಕೇಳಿದಾಗ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಎಲ್ಲಿಂದ ಆಶೀರ್ವಾದ ಬಂತು ಗೊತ್ತಿಲ್ಲ. ಮಾಡ್ಬೇಕು ಅಂತ ಇದು ಬಂದ್ಬಿಡ್ತು. ಜಸ್ಟ್ ಹಾಡು ಕೇಳಿ ಅದು ಆಮೇಲೆ ಕೇಳ್ತೀರಲ್ಲ, ನೀವು ಕೈ ಮುಗಿತೀನಿ ಡೈರೆಕ್ಟರ್ಗೆ, ನನಗಲ್ಲ ಡೈರೆಕ್ಟರ್ಗೆ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ, ನಂದು ಬಳ್ಳಾರಿ ಮುಗಿ. ನನ್ನ ಚಿಕ್ಕ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನನ್ನ ವಿಡಿಯೋ ನೋಡಿ ನನ್ನ ಗುರುತಿಸಿ ನಮ್ಮ ಪ್ರೊಟೆಕ್ಟರ್ ಆದಂತ ಪೋಲಾ ಪರ್ವೇಜ್ ಸರ್ ಅವರು ಮತ್ತೆ ಡೈರೆಕ್ಟರ್ ಆದಂತ ಗುರುಮೂರ್ತಿ ಸರ್ ಅವರು ನನ್ನ ಗುರುತಿಸಿ ನಮ್ಮ ಬಳ್ಳಾರಿಯಲ್ಲಿ ತುಂಬಾ ಜನಕ್ಕೆ ಈ ಸಿಗಂಡಿ ಸಿನಿಮಾಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು 20-25 ಜನ ಇದೀವಿ ಇದರಲ್ಲಿ. ವಿಲನ್ ಕ್ಯಾರೆಕ್ಟರ್, ಸೈಡ್ ವಿಲನ್, ನನ್ನೊಂದು ಜೋಕಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವ್ರು ಫಸ್ಟ್ ಆಫ್ ಆಲ್ ನನ್ನ ಗುರುತಿಸಿ ಕೊಟ್ಟಿದ್ದಾರೆ, ತುಂಬಾ ಥ್ಯಾಂಕ್ಸ್ ಹೇಳ್ಕೋಬೇಕಂತ ಹೇಳ್ಕೊಂತೀನಿ ಸಾರ್ಗೆ, ಮತ್ತೆ ಗುರುಮೂರ್ತಿ ಸಾರ್ಗೆ, ಮತ್ತೆ ರವಿ ಸರ್ ಅವರಿಗೆ. ಇದರಲ್ಲಿ ಸಿಗಂಡಿ ಅಂತಂದ್ರೆ ಮಹಾಭಾರತದ್ದು ಎಲ್ಲ ಮುಂದೆ ಇದು ಜೋಕ್ತಿದು ದೇವ್ರದ್ದು ಇದು ಅರ್ಧನಾರೇಶ್ವರ ಅಂದ್ರೆ ಶಿವ ಪಾರ್ವತಿದು ಪ್ರತಿಯೊಂದು ಇದರಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಜ್ಯೋತಿ ಅಂದ್ರೆ ನಮ್ಮ ಪದ್ಮಶ್ರೀ ತಗೊಂಡಿದ್ದ ಜ್ಯೋತಿ ಮಂಜಮ್ಮ ಅವರು ಯಾಕ್ಟ್ ಮಾಡಿದ್ದಾರೆ. ಅವರು ಮಕ್ಕಳ ತರ ನಾವು ಯಾಕ್ಟ್ ಮಾಡಿದೀವಿ. ಇದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ರು ಮಾಧ್ಯಮದವರು ಮತ್ತೆ ಪತ್ರಿಕಾರ್ತಿಯವರು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕೊತಾ ಇದೀನಿ. ಮತ್ತೆ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ ಗೆ ನನ್ಗೆ ಅವಕಾಶ ಕೊಟ್ಟು ಕರೆದು ಹೇಳಿದ್ಮೇಲೆ ನನಗೆ ಸಿಗಂಡಿ ಅಂತ ನನ್ಗೂ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಹುಡುಗಾಗ್ಲಿಕ್ಕ ನಾನು 15 ವರ್ಷ 16 ವರ್ಷಲಿಂದ ನನಗೆ ಸಮಾಜ ಪಬ್ಲಿಕ್ ಎಷ್ಟೋ ಹೆಸರಿನಿಂದ ಕರೆದಿದ್ದಾರೆ. ಸಿಗಂಡಿ, ಚೆಕ್ಕ, ಎಗಾಂಡು, 9.5 ಗಣಜೋಗಪ್ಪ ಎಷ್ಟೋ ಹೆಸರಿನಿಂದ ನನಗೆ ಕರೆದಿದ್ದಾರೆ. ನನಗೆ ತಂದೆ ತಾಯಿ ಇಟ್ಟಿದ್ದು ಚಾಂದ್ ಅಂತ ಹೇಳಿ. ನಾನು ಬದಲಾವಣೆ ಆದ ಮೇಲೆ ನಾನು ಚಾಂದಿನಿ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿದ್ದೀನಿ. ನನಗೆ ತಂದೆ ತಾಯಿ ಒಂದೇ ಹೆಸರು, ನಾನು ಒಂದೇ ಹೆಸರು ಇಟ್ಕೊಂಡಿದ್ದೀನಿ. ಚಾಂದ್ ತಗೊಂಡು ನೀ ಮಾಡಿದ್ದೀನಿ ಚಾಂದಿನಿ ಅಂತ ಹೇಳ್ಬಿಟ್ಟು. ಸಮಾಜ ಪಬ್ಲಿಕ್ ನಂಗೆ ಎಷ್ಟೋ ಹೆಸರು ಇಂದ ಕರೆದಿದ್ದಾರೆ. ಆಯ್ತು ಕರೀಲಿ ಅಂತ ಹೇಳಿ ಆಯ್ತು. ಇದೇ ಫಿಲ್ಮ್ ಅಲ್ಲಿ ಸ್ಟೋರಿ ಕೇಳಿದ ಮೇಲೆ ಮಹಾಭಾರತ ಚಿಕಂಡಿ ಅಂತಂದ್ರೆ ಏನು, ಜೋಗತಿ ಎಲ್ಲಮ್ಮನಂದು, ಶಿವಂದು, ಪಾರ್ವತಿದು ಪ್ರತಿ ಒಂದು ಇದರಲ್ಲಿ ಸಿಗಂಡಿಯಲ್ಲಿ ನಮ್ಮನ್ನ ಒಂದು ದೇವ ಸ್ವರೂಪಿಯಾಗಿ ಗುರುಮೂರ್ತಿ ಸರ್ ತೋರಿಸಿದ್ದಾರೆ. ಇದರಲ್ಲಿ
ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.